ಬಿಡದಿ ಟೌನ್ಶಿಪ್ ವಿರೋಧಿಸಿ ಮತ್ತೆ ಹೋರಾಟಕ್ಕೆ ಇಳಿದಿದ್ದಾರೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ. ಕಳೆದ 2 ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಹಾಗೂ ರೈತರ ಸಮ್ಮುಖದಲ್ಲಿ ಎಚ್.ಡಿ. ಕುಮಾರಸ್ವಾಮಿರವರು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಸಮಾವೇಶಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ಕೂಡ ಕೈಜೋಡಿಸಿದ್ದು, ಇಂತಹ ಇಳಿ ವಯಸ್ಸಿನಲ್ಲೂ ರೈತರ ಪರವಾಗಿ ತಮ್ಮ ಧ್ವನಿ ಎತ್ತಿದ್ದಾರೆ. ಇನ್ನು ಸಮಾವೇಶದಲ್ಲಿ ಎಚ್.ಡಿ. ಕುಮಾರಣ್ಣರವರು ಬಿಡದಿ ಟೌನ್ಶಿಪ್ನ ವಿವರಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುವುದರ ಮೂಲಕ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯ ಮೂಲ ಸ್ವರೂಪವನ್ನು ಮರೆಮಾಚಿ ತಮ್ಮ ಸ್ವಹಿತಾಸಕ್ತಿಯಂತೆ ಯೋಜನೆಯನ್ನ ಮಾಡಿ ಬಡ ಹಾಗೂ ಮಧ್ಯಮ ರೈತರ ಬದುಕಿನಲ್ಲಿ ಆಟವಾಡ್ತಾ ಇದ್ದಾರೆ ಎಂದು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಫೋಟೋ ಸೆಷನ್ ಮಾಡಿದ್ರಲ್ಲಪ್ಪ, ಮೊನ್ನೆ ವಿಧಾನಸಭೆ ಕಲಾಪ ಪ್ರಾರಂಭ ಆದಾಗ ವಿಧಾನಸಭೆಯ ಒಳಗೋಗ್ತಕ್ಕಂಥ ಒಂದು ಬಾಗಿಲೇನಿದೆ, ಆ ಬಾಗಿಲಿಗೆ ಹಣ ಇಟ್ಟು ನಮಸ್ಕಾರ ಮಾಡ್ತೀರಿ. ಅದು ಒಂದು ಚಿತ್ರ ನಮ್ಮ ಮಾಧ್ಯಮದಲ್ಲಿ. ಮತ್ತೆ ವಿಧಾನಸಭೆಯ ಕಲಾಪದ ಅವರ ಮುಖ್ಯಮಂತ್ರಿಯ ಸೀಟ್ನಲ್ಲಿ ಕೂರ್ಲಿಕ್ಕೆ ಹೋದರೆ ಆ ಮುಖ್ಯಮಂತ್ರಿಯ ಮುಂದೆ ಇರತಕ್ಕಂಥ ಟೇಬಲ್ಗೆ ಹಣ ಇಟ್ಟು ನಮಸ್ಕಾರ ಮಾಡಿ ಫೋಟೋ ತೆಗೆಸ್ಕೊಂಡಿದ್ದೀರಿ. ನಿಮ್ಮ ಆತ್ಮ ಮುಟ್ಟು ನೋಡ್ಕೊಳ್ರಿ ಕಾಂಗ್ರೆಸ್ ನಾಯಕರುಗಳು. ಈ ರಾಜ್ಯ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದೀರಿ. ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಾಯಂದರು 526ನೇ ದಿನ ನಿಮ್ಮ ಯೋಗ್ಯತೆಗೆ ಅವ್ರನ್ನ ಕರೆಸಿ ಮಾತನಾಡ್ತಕ್ಕಂಥ ಒಂದು ನೈತಿಕ ಶಕ್ತಿ ಇಲ್ಲ ನಿಮಗೆ. ಜನತಾದಳವನ್ನ, ದೇವೇಗೌಡರನ್ನ, ಕುಮಾರಸ್ವಾಮಿಯನ್ನ ಪ್ರಶ್ನೆ ಮಾಡ್ತೀರಾ ನೀವು. ನೋಡೋದೇನೆ ಮುಡುಗ ತೋರಿಸ್ತಾ ಈಗ ಮೊಬೈಲ್ನಲ್ಲಿ. ಇವತ್ತು ನಾನು 2:55ಕ್ಕೆ ವಿಮಾನ ಇಳಿಬೇಕು. ನಾಳೆ ದಿನ ಕ್ಯಾಬಿನೆಟ್ ಇದೆ, ಮತ್ತೆ ಸಾಯಂಕಾಲ ಒಂದು ಮೀಟಿಂಗ್ ಇದೆ ನನಗೆ ದೆಹಲಿನಲ್ಲಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಈ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ, ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ. ತಯಾರಾಗಿದ್ದರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು, ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ಹೆದರಿ ಓಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹೌದು, ದೇವೇಗೌಡರು 95ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿಯಾಗಿ ಯಾವ ಫೆಬ್ರವರಿ 2ನೇ ತಾರೀಕು ಒಂದು MOU ಆಯಿತು. 1000 ಬಾರಿ ಹೇಳಿದ್ದೇವೆ ಆ MOU ಮಾಡಿದ್ದು ದೇವೇಗೌಡರು ಅಂತ ಹೇಳಿ. ನಾವು ನಿಮ್ಮ ಮೇಲೆ ಅಪಾದನೆ ಯಾತಿಗೆ ಮಾಡ್ತಾ ಇದ್ದೇವೆ. ಯಾವೊಂದು MOU ಮಾಡಲಿಕ್ಕೆ ದೇವೇಗೌಡರು ಅವತ್ತು ಮಾಡಲಿಕ್ಕೆ ತೀರ್ಮಾನ ಇದೇ ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ತೆಗೆದುಬಿಟ್ರಿ ಈಗ. ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಅಂದ್ರೆ ಭೂಮಿ ಬೆಲೆ ಗಗನಕ್ಕೆ ಇರುತ್ತೆ. ಕನಕಪುರದಲ್ಲಿ ಭಾಷಣ ಮಾಡ್ತೀರಿ. ಯಾವ ನಮ್ಮ ರೈತರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಜಮೀನು ಮಾರಾಟ ಮಾಡಬೇಡಿ, ನಿಮ್ಮ ಬೆಲೆ ಆಕಾಶಕ್ಕೆ ಇರ್ತದೆ, ಗಗನ ಮುಟ್ಟುತ್ತೆ, ಮಾರಾಟ ಮಾಡಬೇಡಿ ಅಂತ ಹೇಳಿದಂತ ಮಿಸ್ಟರ್ ಶಿವಕುಮಾರ್ ಇವತ್ತು ಬಿಡದಿಯ ನನ್ನ ರೈತರು ಯಾವೊಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ, ಹಾಲನ್ನು ಉತ್ಪಾದನೆ ಮಾಡಿ ಇವತ್ತು ನಿಮ್ಮ ಬೆಂಗಳೂರು ಡೈರಿಗೆ ಆಗ್ತಾ ಇದ್ದಾರೆ. ಈ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿನೇ. ಹೌದು, ಇದು ಕುಮಾರಸ್ವಾಮಿ ಕೂಸೆ. ಇದು 1000 ಬಾರಿ ಹೇಳಿದ್ದೆ ನಾನು. ಯಾವ ದೇವೇಗೌಡರು ಅವತ್ತು ತೆಗೆದುಕೊಳ್ಳಲಿಕ್ಕೆ ನಿರ್ಣಯ ಮಾಡಲಿಕ್ಕೆ ಕಾರಣ, ಉತ್ತಮವಾದಂತಹ ರಸ್ತೆಯನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಯಾವ ದೇವೇಗೌಡರು 1989ರಲ್ಲಿ PWD ಮಂತ್ರಿಗಳಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿದ್ರು. ಮಾಡ್ಲಿಕ್ಕೆ ಆಗಿರಲಿಲ್ಲ. 95ರಲ್ಲಿ ಮುಖ್ಯಮಂತ್ರಿಗಳಾದಾಗ ಯಾವೊಬ್ಬ ಅಮೆರಿಕದ ಒಬ್ಬ ಗವರ್ನರು ಅವರ ಜೊತೆಯಲ್ಲಿ ಅಮೆರಿಕದ ಒಂದು ಕಂಪನಿ ಒಂದು MOU ಮಾಡ್ಕೊಂಡಿದ್ದು ನಿಜ. 1995 ಫೆಬ್ರವರಿ 2ನೇ ತಾರೀಕು. ನಂತರ ಒಂದು ತಿಂಗಳಲ್ಲಿ ಒಂದು ಹೈಪವರ್ ಕಮಿಟಿ ಮಾಡಿ ಒಂದು ವರದಿಯನ್ನ ಕೊಟ್ಟರು. ವರದಿಯನ್ನು ಕೊಟ್ಟಾಗ ದೇವೇಗೌಡರ ಕಾಲದಲ್ಲಿ ಮಾಡಿದಂಥ ತೀರ್ಮಾನ, ಯಾವುದೇ ರೈತರ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಳ್ಳತಕ್ಕಂಥ ಪ್ರಶ್ನೆ ಇಲ್ಲ.
ಯಾವ ಒಂದು ಯೋಜನೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂಥ ಕಂಪನಿ ಏನಿದೆ ಅವರೇ ಸಂಪೂರ್ಣ ಹಣವನ್ನು ಹಾಕಬೇಕು, ಹೂಡಿಕೆ ಹಾಕಬೇಕು. ಸರ್ಕಾರದಿಂದ ಯಾವುದೇ ರೀತಿಯ ಹಣ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ಅವತ್ತು ತೀರ್ಮಾನ ಮಾಡಿ ಈ ನಾಡಿನ ಜನತೆ ಮೊದಲನೇ ಬಾರಿಗೆ ಜನತಾದಳಕ್ಕೆ 18 ಸ್ಥಾನಗಳನ್ನು ಲೋಕಸಭೆಗೆ ಕಳಿಸ್ಕೊಟ್ಟಂಥದ್ದೇನಿದೆ, ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ದೆಹಲಿಗೆ ಹೋದರು. ನಂತರದ ದಿನಗಳು 97ನೇ ಇಸವಿ ಏನೇನು ತೀರ್ಮಾನಗಳನ್ನು ಮಾಡಿದ್ರಿ ನೈಸ್ ಪ್ರಾಜೆಕ್ಟ್ನಲ್ಲಿ, ದೇವೇಗೌಡರು ಆ ಕೂಸನ್ನ ಜನನ ಕೊಟ್ಟಿದ್ದು ಒಳ್ಳೆಯ ಮಾರ್ಗದಲ್ಲಿ ನಡೀಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಆ ಕೂಸಿಗೆ ಜನಕ ಕೊಟ್ಟಿದ್ದು. ಆ ಕೂಸನ್ನ ದಾರಿ ತಪ್ಪಿಸಿ ಯಾವ್ಯಾವ ಹಂತದಲ್ಲಿ ಯಾವ ರೀತಿ ರೈತರ ಭೂಮಿಗಳನ್ನು ಲೂಟಿ ಮಾಡಿ ಯಾವನ ಒಬ್ಬ ಅಮೆರಿಕದಿಂದ ಬಂದು ಆ ಒರಿಜಿನಲ್ ಕಂಪನಿಯನ್ನ ದೂರ ಇಟ್ಟು ಎಲ್ಲವನ್ನ ಕ್ರೋಢೀಕರಿಸಿಕೊಂಡು ಆ ಸರ್ಕಾರಗಳಲ್ಲಿ ಆ ವ್ಯಕ್ತಿಗೆ ನೀವು ಶಕ್ತಿ ತುಂಬಿ ಪದೇ ಪದೇ ಅವ್ರು ಏನೇನು ಕೇಳಿದ್ರು ಎಲ್ಲವನ್ನು ರೆಡ್ ಕಾರ್ಪೆಟ್ ಹಾಕಿ ಮಾಡಿಕೊಟ್ಟಿದ್ದು ಯಾರಪ್ಪ? ಶಿವಕುಮಾರ್. 1999ರಲ್ಲಿ UD ಮಂತ್ರಿಯಾಗಿ, ನಗರಾಭಿವೃದ್ಧಿ ಮಂತ್ರಿಯಾಗಿ ಆ ಒಂದು BMICPA ಯೋಜನೆಯ ಚೇರ್ಮನ್ ಅಥಾರಿಟಿ ಮಾಡಿ ರಚನೆ ಮಾಡಿ ಆ ಒಂದು ಅಥಾರಿಟಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದವನು ಯಾರು? ಇದೇ ಈಗಿನ ಮುಖ್ಯಮಂತ್ರಿ ಶಿವಕುಮಾರ್. ಯಾವ 20,000 ಎಕರೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶ ಕೊಡ್ತು, ನೀವು ಏನೇ ಕಾರ್ಯಕ್ರಮವನ್ನ ಆ ರಸ್ತೆ ಯೋಜನೆ ಮಾಡಬೇಕಾದ್ರೆ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನ ಒಳಪಟ್ಟು ಕೆಲಸವನ್ನ ಮಾಡಬೇಕು ಅಂತ ತೀರ್ಮಾನ ಏನು ಕೊಟ್ಟಿದ್ರು. ಆ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ, ಹೈಕೋರ್ಟ್ನ ಆದೇಶಗಳನ್ನ ತಿರುಚಿ ಆ ವ್ಯಕ್ತಿಗೆ ಮಾರಾಟ ಮಾಡಿ ನಿಮ್ಮ ಬದುಕನ್ನ ಜೀವನ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿಗೆ ಪ್ರಶ್ನೆ ಮಾಡ್ತೀರಾ? ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದು ದೇವೇಗೌಡರು ತಂದು ನಿಲ್ಲಿಸು ಅಂತ ಹೇಳಿದ್ರ? ಆ ಕೂಸನ್ನ ಹುಟ್ಟಿಸಿದ್ದೀನಿ ನಾನು. ಇದರಲ್ಲಿ ಆ ಕೂಸಿನ ಹೆಸರಿನಲ್ಲಿ ನಿಮಗೆ ಬೇಕಾದಂಗೆ ಈ ರಾಜ್ಯದ ರೈತರನ್ನ ಒಕ್ಕಲೆಬ್ಸಿ ಲೂಟಿ ಮಾಡಿ ಅಂತ ಹೇಳಿ ದೇವೇಗೌಡರು ನಿಮಗೆ ಹೇಳಿದ್ರ? ಬನ್ನಿ ಚರ್ಚೆ ಮಾಡಕ್ ಸಿದ್ಧ ಇದ್ದೇನೆ. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.